ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ಎಸ್, ನಮ್ಮ ಜೊತೆ ಇವತ್ತು ವಿಶೇಷವಾದ ಇಬ್ರು ವ್ಯಕ್ತಿಗಳಿದ್ದಾರೆ. ಎಸ್, ಅವ್ರ ಬಗ್ಗೆ ಹೇಳಲೇಬೇಕು. ಒಬ್ರು ಚಿನ್ನದ ಮೊಟ್ಟೆ, ಇನ್ನೊಬ್ರು ಅವ್ರ ಜೊತೆ ಯಾವಾಗ್ಲೂ ಇರ್ತಾರೆ, ಕ್ಯೂಟ್ ಚಿಟ್ಟೆ. ಒಬ್ರು ಮಾತಿಂದಾನೇ ಗೆದ್ದವರು, ಇನ್ನೊಬ್ರು ಅವರ ನಗುವಿಂದಾನೇ ಮನಸ್ಸನ್ನ ಕದ್ದವರು. ಇವರ ವಿಡಿಯೋಗಳು ಆಗುತ್ತೆ ಫುಲ್ ವೈರಲ್. ಎಸ್, ಅದೆಲ್ಲರ ನಡುವೆನು ಒಂದಷ್ಟು ಜನ ಇವರ ವಿಡಿಯೋಗಳು ನೋಡಿ ಉರಿ ಫೀವರ್ ಬರುತ್ತೆ ಅವರಿಗೆ. ಎಸ್, ಇವ್ರನ್ನ ಅನ್ಕೋತಾರೆ ಸಿಮ್ರಾನ್ ಲವರ್. ಈ ಎಲ್ಲಾ ಪ್ರಶ್ನೆಗಳು ಉತ್ತರ ಕೊಡಕ್ಕೆ ಇವತ್ತು ನಮ್ ಜೊತೆ ಇದ್ದಾರೆ SMR ಅನ್ನೋ ರಗಡ್ ಟೈಗರ್. ಎಸ್, ಅವರಿಬ್ರು ಇದ್ದಾರೆ ಇವತ್ತು ಕಾರ್ಯಕ್ರಮದಲ್ಲಿ, ಅವರೇ ಭಾಗಿಯಾಗ್ತಾ ಇದ್ದಾರೆ. ಅವರಿಬ್ರು ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೊದಲನೇದಾಗಿ ನಮಸ್ತೆ. ನಮಸ್ತೆ. ನಮಸ್ಕಾರ. ಇಬ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಎಸ್, ಮೊದಲನೇದಾಗಿ ಫಸ್ಟ್ನೇ ಪ್ರಶ್ನೆ, ನಿಮ್ದು ಸ್ನೇಹನ ಪ್ರೀತಿನ? ಸ್ನೇಹ. ಸ್ನೇಹ. ಓನ್ಲಿ ಸ್ನೇಹ ಹಾ. ಅಂದ್ರೆ ಯಾವ ತರ ಸ್ನೇಹ ಅಂತ? ಯಾವ ತರ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ತರ ಸ್ನೇಹ. ಸ್ನೇಹ ಬರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ತರ ಸ್ನೇಹ. ಅಂದ್ರೆ ಇಬ್ರು ಆನ್ಸರ್ ಮಾಡ್ಬೋದು, ಒಬ್ರೇ ಅಂತಲ್ಲ, ಇಬ್ರು ಅಂದ್ರೆ ಆನ್ಸರ್. ಅಂದ್ರೆ ಅದೇ ಸ್ನೇಹ ಅಂದ್ರೆ ಒಂದು ಇರುತ್ತಲ್ಲ, ಯಾವ್ದು? ನಾರ್ಮಲ್ ಆಗಿ ಅಂತೂ ಇಲ್ಲ, ಹ್ಮ್. ಒಂದ್ ಸ್ವಲ್ಪ ಮೇಲೆ ಅಂತ ಹೇಳ್ಬೋದು. ಬಟ್ ಇನ್ನ ಅಷ್ಟು ಮೇಲೆ ಹೋಗಿಲ್ಲ, ಲವ್ ತರ ಅನ್ನೋ ತರನು ಹೋಗಿಲ್ಲ. ಫ್ರೆಂಡ್ಶಿಪ್ ಇಂದ ಸ್ವಲ್ಪ ಮೇಲೆ ಮೇಲೆ ಲವ್ಗಿನ love ಗಿನ ಕೆಳಗೆ. ಕೆಳಗಡೆ ಆ ಆ ಕೆಳಗೆ. ಮಿಡಲ್ ಸ್ಟೇಜ್ ಅಲ್ಲಿ ಇದೆ. ಆ ತರ ಏನಾದ್ರು ಇದ್ರೆ ಡೆಫಿನೆಟ್ಲಿ ಹೇಳ್ತೀವಿ. ಹ್ಮ್. ಸದ್ಯಕ್ಕೆ ಇವಾಗ ಸ್ನೇಹ. ಅಂದ್ರೆ ಅದು ತುಂಬಾ ಒಂದು ದೊಡ್ಡ ಪದ ಲವ್ ಅನ್ನೋದು. ಅದಕ್ಕೆ ತುಂಬಾ ಒಂಥರ ಅಂಡರ್ಸ್ಟ್ಯಾಂಡ್ ಆದ್ಮೇಲೆ ಆ ಒಂದೇ ಪರ್ಟಿಕ್ಯುಲರ್ಲಿ ಬ್ರೈನ್ ನಮ್ ಕರೆಕ್ಟ್ ಆಗಿ ನಾವ್ ಇವಾಗ ರೆಡಿ ಇದೀವಿ ಅಂದ್ಮೇಲೆ ಮಾಡ್ಬೇಕು. ಸುಮ್ನೆ ಮಾಡ್ಬಿಟ್ಟು ಮನೇಲಿ ಒಪ್ತಿಲ್ಲ ಅಂತೆಲ್ಲ ಹೇಳೋದಕ್ ಆಗಲ್ಲ. ಸೊ ಅದಕ್ಕೆ ಎಸ್, ಒಂದಷ್ಟು ಜನ ನಿಮ್ಮನ್ನ ಲವರ್ಸ್ ಅಂತಾನೆ ಅನ್ಕೊಂಡಿದ್ದಾರೆ. ಹೌದು. ಸೊ ಈ ಸ್ನೇಹ ಎಲ್ಲ ಒಂದ್ ಕಡೆ ಲವ್ಗೆ ತಿರ್ಗುತ್ತಾ, ಪ್ರೀತಿಗೆ ತಿರ್ಗುತ್ತಾ? ತಿರ್ಗಿದ್ರೆ ಹೇಳ್ತೀವಿ. ಬಟ್ ಈಗ ಒಂದ್ ಕನ್ಫರ್ಮೇಶನ್ ಕೊಟ್ರೆ ಓಕೆ, ತಿರ್ಗುದ್ರು ತಿರ್ಬೋದೇನೋ. ತಿರುಗಿದ್ರು ನಮಗೆ ಗೊತ್ತಿಲ್ಲ ಅಲ್ಲ, ನಮಗೆ ಗೊತ್ತಿದ್ರೆ ನಾವ್ ಹೇಳ್ತೀವಿ. ಅದಕ್ಕೆ ತಿರ್ಗಿದ್ರೆ ಹೇಳ್ತೀವಿ ಅಂತ. ಯಾಕೆ ಸುಮ್ನೆ ಇವಾಗ ಒಂದ್ ಮನೆ ಕಟ್ಟದ್ಮೇಲೆ ನಾವ್ ಹೇಳಿದ್ರೆ ಚೆನ್ನಾಗ್ ಅನ್ಸುತ್ತೆ. ಓಕೆ, ಮನೆ ಕಟ್ಟಿದ್ರಪ್ಪ ಅದಕ್ಕೆ ಹೇಳಿದ್ರು ಅಂತ. ಇಲ್ಲ ಅಂದ್ರೆ ಮುಂಚೆನೆ ಹೇಳ್ಬಿಟ್ಟು ನಾವ್ ಮನೆ ಕಟ್ಟಿಲ್ಲ ಅಂತ ಅಂದ್ರೆ ಅವ್ನ್ ಬರೇ ಸುಮ್ನೆ ಹೇಳ್ತಾನೆ ಬಿಡು. ಇಲ್ಲ ಅಂದ್ರೆ ಜನ ಮಾತಾಡೋರು ತುಂಬಾ ಜಾಸ್ತಿ, ಮೊದ್ಲೇ ಜಾಸ್ತಿ ಮಾತಾಡ್ತಾರೆ, ಇನ್ನ ಜಾಸ್ತಿ ಮಾತಾಡ್ತಾರೆ. ಯಾಕ್ ಬೇಕು ಅದಕ್ಕೋಸ್ಕರ. ಆತರ ಇದ್ರೆ ಹೇಳ್ತೀವಿ, ಆದ್ರೆ ಹೇಳ್ತೀವಿ, ತಿರ್ಗಿದ್ರೆ ಹೇಳ್ತೀವಿ. ತಿರ್ಗುತ್ತೆ ಅಂತ ಅನ್ಸ್ತಿದ್ಯಾ? ಅದನ್ನೇ ಹೇಳ್ತಾ, ತಿರ್ಗಿದ್ರೆ ಹೇಳ್ತೀವಿ. ತಿರ್ಗಿದ್ರೆ ಹೇಳ್ತೀವಿ ಅಲ್ಲ. ಈಗ ಇವಾಗ 1 year ಜರ್ನಿ, ನಾನು ಪೋಸ್ಟ್ ನೋಡಿದೆ, 1 year ಜರ್ನಿ ಆಗಿತ್ತು. ಹೌದು. ಸೊ ಆ 1 year ಅಲ್ಲಿ ಏನಾದ್ರು ಬದಲಾವಣೆಗಳು ನಿಮ್ಮಲ್ಲಿ ಅನ್ಸಿದ್ಯಾ? ಅಂದ್ರೆ ಯಾವ ತರ? ಇವೆನ್ ಸ್ನೇಹನ ಪ್ರೀತಿ ಕಡೆ ತಗೊಂಡ್ ಹೋಗ್ಬೋದು, ನಾವಿಬ್ರು ಲೈಫ್ ಲೀಡ್ ಮಾಡ್ಬೋದು ಅಂತ? ಲೈಫ್ ಲೀಡ್ ಮಾಡಕ್ಕೆ ಪ್ರಾಬ್ಲಮ್ ಇಲ್ಲ. ಬಟ್ ಥಿಂಗ್ ಇಸ್, ಪ್ರಾಬ್ಲಮ್ ಏನಂತ ಅಂದ್ರೆ ನಮ್ಮ ಹತ್ರ ಇದು ಬೇಕಲ್ಲ. ಇವಾಗ ವಿ ಆರ್ ಡೂಯಿಂಗ್ ಸಮಥಿಂಗ್ ಲೈಫ್ ಅಲ್ಲಿ, ಜೀವನದಲ್ಲಿ ಏನೋ ಒಂದ್ ಮಾಡ್ತಾ ಇದೀವಿ. ಅದನ್ನ ನಾವು ಚೇಂಜ್ ಮಾಡಕ್ ಆಗಲ್ಲ. ಫಸ್ಟ್ ಅದ್ರ ಮೇಲೆ ಫೋಕಸ್ ಇರ್ಬೇಕು. ಕೆಲಸ ಮಾಡ್ತಾ ಇದೀವಿ, ಕೆಲಸದ ಮೇಲೆ ಫೋಕಸ್ ಇರ್ಬೇಕು. ಇಬ್ರಿಗೂ ಮನೆಯವ್ರದ್ದು ರೆಸ್ಪಾನ್ಸಿಬಿಲಿಟಿ ಐತೆ, ನನಗೆ ಬೇರೆ ಕೆಲಸಗಳಿದಾವೆ. ಸೊ ಅವೆಲ್ಲ ಮುಗಿಸಿ ಅದಾದ್ಮೇಲೆ ಒಂದು ಕ್ಲಾರಿಟಿ ಬರಬೇಕು. ಅರ್ಜೆಂಟ್ ಲವ್ ಎಲ್ಲರೂ ಮಾಡ್ತಾರೆ, ಬಟ್ ಅದನ್ನ ಕ್ಲಾರಿಟಿ ಆಗಿ ಹೆಂಗ್ ತಗೊಂಡ್ ಹೋಗ್ತೀವಿ. ಲಾಸ್ಟ್ ಲೈಫ್ ಲೀಡ್ ನಾವೇ ಅಲ್ವಾ ಮಾಡ್ಬೇಕು. ಎಂಡ್ ಆಫ್ ದ ಡೇ ಜೊತೆಲಿ ಬಂದ್ರು ನಾವೇ ಲೀಡ್ ಮಾಡ್ಬೇಕು. ಸೊ ಅದು ಕಷ್ಟ ಆಗ್ಬಾರ್ದಲ್ಲ. ಅದೊಂದಕ್ಕೋಸ್ಕರ ಟೈಮ್, ಸಮಯ ಉತ್ತರ ನೀಡುತ್ತೆ ಅಂತ ಹೇಳ್ತೀನಿ. ನೀವೇನೋ ಹೇಳಕ್ ಬಂದ್ರಿ. ಅದೇ ಲೈಕ್ ಅವಳಿಗೆ ಮರ್ತೋಗ್ಬಿಡುತ್ತೆ, ನೀವು ಪಟ್ಟಂತ ಅವಾಗ್ಲೇ ಕೇಳ್ಬಿಡ್ಬೇಕು. ಇಲ್ಲ, ಟೈಮ್ ತಗೊಂಡೇ ಮಾತಾಡಿ, ಪರವಾಗಿಲ್ಲ. ಆತರ ಎಲ್ಲ. ಬಟ್ ನಾವು ಸ್ಟಾರ್ಟಿಂಗ್ ಇಂದ ಫ್ರಮ್ ದ ಡೇ ವಿ ಹ್ಯಾವ್ ಸ್ಟಾರ್ಟೆಡ್ ಲೈಕ್ ರೀಲ್ಸ್ ಮಾಡೋದಾಗ್ಲಿ, ಬ್ಲಾಗ್ಸ್ ಮಾಡೋದಾಗ್ಲಿ, ನಮ್ಮಿಬ್ಬರ ಮಧ್ಯೆ ಯಾವತ್ತೂ ಆ ಕಾನ್ವರ್ಸೇಷನ್ ಆಗ್ಲಿಲ್ಲ. ಇವಾಗ ಲವ್ ಮಾಡೋಣ ಅಥವಾ ಮುಂಚೆಯಿಂದನೂ ಒಂದೇ ಕೆಲಸ ಮಾಡೋಣ, ಕೆಲ್ಸದ ಮೇಲೆ ನನಗ್ ತುಂಬಾ ರೆಸ್ಪಾನ್ಸಿಬಿಲಿಟಿ ಇದೆ, ಇವ್ರಿಗೂ ಅಷ್ಟೇ ರೆಸ್ಪಾನ್ಸಿಬಿಲಿಟೀಸ್. ಇವ್ರಿಗೆ ಯಾವ್ದು ಇಲ್ಲ, ಟಚ್ ಗೋಲ್ಡ್ ಯಾವ್ದು ಇಲ್ಲ, ಯಾವ್ದು ಬರ್ಲೂಬಾರ್ದು ಇವ್ರಿಗೆ. ಸೊ ಬಟ್ ಮನೆ ಕಡೆಯಿಂದ ಕೆಲ್ಸಕ್ಕೆ ಹೋಗೋದು ಸ್ವಲ್ಪ ಕಾಂಟ್ರಾಕ್ಟಿಂಗ್ ಮಾಡ್ತಾರಲ್ಲ, ಸೊ ಅದ್ರಲ್ಲೇ ಬಿಸಿ ಇರ್ತಾರೆ, ನಮ್ಗೆ ಅಷ್ಟೊಂದು ಟೈಮೇ ಸಿಗಲ್ಲ. ಸೊ ಯಾವತ್ತೂ ಆತರ ಡಿಸ್ಕಷನ್ ಆಗಿಲ್ಲ, ಬರೀ ಕೆಲಸ ಅಷ್ಟೇ. ಬಟ್ ಫ್ರೆಂಡ್ಶಿಪ್ ಜಾಸ್ತಿ ಕ್ಲೋಸ್. ನನ್ಗೇನಾದ್ರು ಕಷ್ಟ ಆದ್ರೆ ಇವ್ರು ಇರ್ತಾರೆ, ಇವ್ರಿಗೇನಾದ್ರು ಸ್ವಲ್ಪ ಕಷ್ಟ ಆದ್ರೆ ನಾನು ಇರ್ತೀನಿ. ಸೊ ಅಲ್ಲಿಗೆ ಎಸ್, ಮೊದಲ ಪರಿಚಯ ಆಗಿದ್ದು ಹೇಗೆ, ಏನು ಅಂತ? ಫಸ್ಟ್ ಮೀಟ್ ಆಕ್ಚುಲಿ ನಾವು ಪರಿಚಯ ಆಗಿದ್ದು ಅಂದ್ರೆ ಇವರು ಇನ್ಸ್ಟಾಗ್ರಾಮ್ ಇಂದಾನೆ ಆಗಿದ್ದು ಸ್ಟಾರ್ಟಿಂಗ್. ಯಾರು ಫಾಲೋ ರಿಕ್ವೆಸ್ಟ್ ಕಳ್ಸಿದ್ರು? ಫಾಲೋ ರಿಕ್ವೆಸ್ಟ್ ಇಬ್ರು ಒಟ್ಟಿಗೆ ಮಾಡ್ಕೊಂಡಿರೋ, ನಂಬರ್ಸ್ ಎಕ್ಸ್ಚೇಂಜ್ ಆದ್ಮೇಲೆ ನಾವು ಫಾಲೋ ರಿಕ್ವೆಸ್ಟ್ ಮಾಡ್ಕೊಂಡಿರೋದ್ರಿಂದ ಇವರು ಕಳ್ಸಿಲ್ಲ, ನಾವು ಕಳ್ಸಿಲ್ಲ. ಅಂದ್ರೆ ನಂಬರ್ ಎಕ್ಸ್ಚೇಂಜ್ ಹೆಂಗೆ? ಇವಾಗ ಇನ್ಸ್ಟಾಗ್ರಾಮ್ ಅಲ್ಲೇ ತಾನೆ? ಎಕ್ಸಾಕ್ಟ್ಲಿ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಹೆಂಗಾಯ್ತು ಅಂತಂದ್ರೆ, ಇವರು 1-2 ವರ್ಷದಿಂದ ಲೈಕ್ ಮಾಡ್ತಿದ್ರು ನನ್ನ ರೀಲ್ಸ್. 2 ವರ್ಷದ ಹಿಂದೆ. ಅದೇ ಆಗಿನ ಟೈಮ್ ಹೇಳ್ತಿರೋದು ನಾನು. ಅದಕ್ಕೆ ಏನ್ ಮಾಡೋರು, ಲೈಕ್ ಮಾಡ್ತಿದ್ರು. ಸೊ ನನ್ ಕಣ್ಣಗ್ ಬೀಳ್ತಿತ್ತು. ಆದ್ರೂ ನಾನು ಸ್ವಲ್ಪ ಸೀರಿಯಲ್ ಮಾಡ್ತಿದ್ದೆ ಆ ಟೈಮಲ್ಲಿ. ಹೆವಿ ತುಂಬಾ 3 ಗಂಟೆಗೆ ಎದ್ದೋಳೋದು, ಈ ತರನೇ ಒಂದು ಶೆಡ್ಯೂಲ್ ಆಗಿರೋದ್ರಿಂದ ನನ್ಗೆ ಯಾವ್ದ್ರ ಮೇಲೂ ಫೋಕಸ್ ಮಾಡಕ್ಕೆ ಆಗ್ತಿಲ್ಲ. ಅಂತದ್ರಲ್ಲಿ ಹೆಲ್ತ್ ಇಶ್ಯೂಸ್ ಇತ್ತು. ಏನ್ ಇನ್ಸ್ಟಾಗ್ರಾಮ್ ಒಂದ್ ರೀಲ್ ಮಾಡೋದಕ್ಕೂ ನಾನು
ಒಂದ್ ತಿಂಗಳು ತಗೋಬೇಕಿತ್ತು ಒಂದ್ ರೀಲ್ ಏನಾದ್ರು ಪೋಸ್ಟ್, ಅಷ್ಟೊಂದು ಬಿಸಿ ಇತ್ತು ಶೆಡ್ಯೂಲ್. ಅದಾದ್ಮೇಲೆ ಒಂದಿನ ಫ್ರೀ ಆಗ್ಬಿಟ್ಟು ನಾನು ಹಿಂಗೆ ಇದ್ ಮಾಡ್ತಿದ್ದೆ. ಅದಾದ್ಮೇಲೆ ಇವ್ರದ್ದು ಫಸ್ಟ್ ಒಂದ್ ಕೆಟ್ಟದಾಗ ಬೈಯೋ ಅಂತದ್ ಬಂತು. ಆ ಬೈದಾಗ ನಾನು ಅನ್ಸ್ತು ಯಪ್ಪ ಹೆಂಗ್ ಬೈತಾರೋ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ ಸ್ಕ್ರಾಲ್ ಮಾಡ್ಬಿಟ್ಟೆ ನಾನು. ನೆಕ್ಸ್ಟ್ ವಿಡಿಯೋ, ಸೆಕೆಂಡ್ ವಿಡಿಯೋ, 2 ವಿಡಿಯೋ ಬಿಟ್ಟು ಥರ್ಡ್ ವಿಡಿಯೋ ನನ್ಗೆ ಏನ್ ಬರುತ್ತೆ, ಇವ್ರು ಹೆಲ್ಪ್ ಮಾಡ್ತಾ ಇದಾರೆ ಅಲ್ಲಿ. ಅಲ್ಲಿಗೆ ನನ್ಗೆ ಹೆಂಗ್ ಅನ್ಸ್ತು ಅಂತಂದ್ರೆ ಡಬಲ್ ಕ್ಯಾರೆಕ್ಟರ್ ಇದೆ. ಒಂದು ಬೈಯೋದು, ಎಲ್ಲಾರ್ಗು ಬೈತಾ ಇದಾರೆ, ಫುಲ್ ಕೆಟ್ಟದಾಗ ಫುಲ್ ಬ್ಯಾಡ್ ವರ್ಡ್ಸ್. ಇನ್ನೊಂದ್ರಲ್ಲಿ ಸಹಾಯ ಮಾಡ್ತಾರೆ. ಇದ್ ನೋಡ್ಬಿಟ್ಟು ನನ್ಗೇನು ಪಾಪ ಮನುಷ್ಯ ಒಳ್ಳೆಯವನು, ಬಟ್ ಜನರು ಹಂಗ್ ಪ್ರೊವೋಕ್ ಮಾಡ್ತಾರಂತ ಈ ಮನುಷ್ಯ ಹಂಗ್ ಮಾತಾಡೋದು ಅಂತ ನಾನೇನ್ ಮಾಡ್ತೀನಿ, ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದೆ, ತುಂಬಾ ಒಳ್ಳೆ ಕೆಲಸ ಮಾಡ್ತೀರಾ, ಕಂಟಿನ್ಯೂ. ಅಂಡ್ ನನ್ಗೂ ಆತರ ಏನಾದ್ರು ಒಳ್ಳೆ ಕೆಲಸ ಈ ತರ ಏನಾದ್ರು ಇದೆ ದಯವಿಟ್ಟು ನನ್ಗೂ ಹೇಳಿ, ನಾನು ಮಾಡಕ್ಕೆ ಇದ್ ಮಾಡ್ತೀನಿ ಅಂತ. ಅದಾದ್ಮೇಲೆ ನಮ್ದು ತುಂಬಾ ಒಂದ್ ತಿಂಗಳು ಆದ್ಮೇಲೆ ನಾವು ಮೀಟ್ ಆಗಿದ್ದು, ಮಾತಾಡ್ತಾ ಮೀಟ್ ಆಗಿದ್ದು. ಯಾವಾಗ ಮೀಟ್ ಆಗಿದ್ ನೆನ್ಪಿದ್ಯಾ ಡೇಟ್ ಏನಾದ್ರು? ಡೇಟ್ ನೆನಪಿಲ್ಲ, ಬಟ್ ನಾವು ಫಸ್ಟ್ ಮಾತಾಡಿದ್ ಮಾತ್ರ ನೆನಪಿದೆ. ಸೊ ಒಂದ್ ತಿಂಗಳು ಆದ್ಮೇಲೆ, ಅದು ಸೆಪ್ಟೆಂಬರ್ 25th ಟೈಮ್ ಸಮಥಿಂಗ್, ಆವಾಗ ಮೀಟ್ ಆದ್ವಿ. ಸೊ ಆತರ ಮೀಟ್ ಬಗ್ಗೆ ಇವ್ರು ಹೇಳ್ತಾರೆ, ಎಲ್ಲ ನಾನು ಹೇಳ್ತೀನಿ. ಇಲ್ಲ ನೀನೇ ಹೇಳಿ, ಚೆನ್ನಾಗಿ ಹೇಳ್ತಾ ಇದೀವಿ. ಯಾರು ತಪ್ಪಿದ್ರೆ ಅಥವಾ ನನ್ ಕಡೆ ಏನಾದ್ರು ಒಂಚೂರು ಇದನ್ಸ್ಬಿಟ್ರೆ ನಾನು ಹೇಳ್ತೀನಿ, ಅವಾಗ ಮಾತಾಡ್ತೀನಿ. ಕರೆಕ್ಟ್ ಆಗಿ ಹೇಳ್ತಾ ಇದೆಲ್ಲ ಹೇಳಿ. ಆಯ್ತು ಅಲ್ಲ ಅವ್ರದ್ದು ಹೇಳಿ. ಇವಾಗ ಮೀಟ್ ಆಗಿದ್ ಹೇಗಿತ್ತು, ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಇಲ್ಲ ಆಕ್ಚುಲಿ ನಾನು ಯಾರಿಗೊಬ್ರಿಗೆ ಮೊಬೈಲ್ ಫೋನ್ ಕೊಡಕ್ ಹೋಗಿದ್ದೆ. ಅವಾಗ ಹೆಲ್ಪಿಂಗ್ ಜಾಸ್ತಿ ವಿಡಿಯೋಸ್ ಮಾಡ್ತಾ ಇದ್ದೆ ನಾನು. ಒಬ್ರಿಗೆ ಯಾರಿಗೂ ಮೊಬೈಲ್ ಫೋನ್ ಕೊಡಕ್ಕೆ ಅಂತ ಹೋಗಿದ್ದೆ, ರೈತರಿಗೆ. ಅಲ್ಲಿಂದ ಬರ್ಬೇಕಾದ್ರೆ ನಂಗೆ ಲೇಟ್ ಆಯ್ತು. ಅವತ್ತು ಮೀಟ್ ಆಗ್ಬೇಕು ಅಂತ ನಾವು ಆಲ್ರೆಡಿ ಪ್ಲಾನ್ ಮಾಡ್ಕೊಂಡಿದ್ವಿ, ಬಟ್ ಅಲ್ಲಿಂದ ಬರ್ಬೇಕಾದ್ರೆ ಲೇಟ್ ಆಗೋಯ್ತು ತುಂಬಾ. ಅದಕ್ಕೆ 12 o'clock ಆಗೋಗ್ಬಿಟ್ಟಿತ್ತು. ನಾನು ಕೇಳ್ದೆ, ಏನ್ ಸಿಗ್ತೀರಾ, ಆಗುತ್ತಾ, ಮೀಟ್ ಆಗಕ್ಕಾಗತ್ತಾ ಅಂತ. ಅವಳು ಆಯ್ತು ಬನ್ನಿ. ಆಕ್ಚುಲಿ ಪ್ಲಾನ್ ಇದ್ದಿದ್ದು ಏನಂದ್ರೆ 7 ಗಂಟೆಗೆ ಸಿಗೋಣ ಅಂತ. 7 ಗಂಟೆಯಿಂದ 8 ಗಂಟೆ ಪುಷ್ ಮಾಡಿದ್ರು. 8 ಗಂಟೆಯಿಂದ ಡೈರೆಕ್ಟ್ 11 ಗಂಟೆ ಮಾಡಿದ್ರು ಇವರು. ಅದಾದ್ಮೇಲೆ ನಾನು 11:15 ಇವ್ರು ಬರ್ತೀನಿ ಇವಾಗ ಅಂತ ಅಂದ್ರು. ಇಲ್ಲ ಬರ್ಬೇಡಿ, ಆಗಲ್ಲ ಇವಾಗ ಮೀಟ್ ಆಗಿ, ನಮ್ಮ ಮನೇಲಿ 8 ಗಂಟೆನೇ ಲಾಸ್ಟ್, ಆಗಲ್ಲ ಬರ್ಬೇಡಿ ಅಂತ ಕೋಪದಲ್ಲಿ ಹೇಳ್ಬಿಟ್ಟೆ. ಅದಾದ್ಮೇಲೆ ಏನಾಯ್ತು ಅಂದ್ರೆ, ಒಂದ್ ಥಿಂಗ್ ಇವರು ದೂರದಿಂದ ಬಂದಾರೆ. ಒಂದು ಹಳ್ಳಿಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಹುಡುಗಂಗ್ ಫೋನ್ ಕೊಡ್ಬೇಕು, ಅಷ್ಟ್ ದೂರದಿಂದ ಪಾಪ ನನ್ಗೋಸ್ಕರ ಬರ್ತಾರ ಅಂದ್ರೆ ಇವಾಗ ನಾನು ಬರ್ಬೇಡ ಅಂತಾನು ಹೇಳಕ್ಕಲ್ಲ. ಸರಿ ಆಯ್ತು, ನಾನೇ ಕಾಲ್ ಮಾಡಿದೆ, ಸರಿ ಆಯ್ತು ಓಕೆ ಡನ್. ಇವ್ರು ಕಾಲ್ ಮಾಡಿದ್ರು, ನಾನು ಸರಿ ಆಯ್ತು ಬನ್ನಿ ಅಂತ. ಇವ್ರು ಬಂದಿದ್ 11 ಗಂಟೆಗೆ ಹೇಳಿದ್ದು 1:15 ಬಂದಿದ್ದಾರೆ. 1:15 ನಮ್ಮ ಮನೇಲಿ ನಾವ ಫುಲ್ ಕೋಪ, ಇಲ್ಲ ಹೋಗಂಗಿಲ್ಲ, ಯಾರು ಏನು ಗೊತ್ತಿಲ್ಲ ನಿಂಗೆ, ಹಂಗೆಲ್ಲ ಹೋಗ್ಬೇಡ, ಫ್ರಾಡ್ ಆಗ್ಬಿಟ್ರೆ ಏನ್ ಮಾಡ್ತೀಯ, ಕಿಡ್ನಾಪ್ ಮಾಡ್ಕೊಂಡ್ರೆ ಏನ್ ಮಾಡ್ತೀಯ, ಈ ತರ ಇವ್ರು ಬ್ಲಾಕ್ ಥಾರ್ ಅಲ್ಲಿ ಬಂದಿದ್ರಲ್ಲ. ಸೊ ಫುಲ್ ಕ್ವಶನ್ಸ್. ಅದಾದ್ಮೇಲೆ ನಾನೇನ್ ಮಾಡ್ದೆ, ಸ್ವಲ್ಪ ಅದು ಫಸ್ಟ್ ಮೀಟ್ ಅಂದ್ರೆ ನಂಬಿಕೆ ಇರಲ್ಲ, ಏನು ಎತ್ತ. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ, ಬ್ಯಾಗ್ ಅಲ್ಲಿ ಒಂದು ಪೇಪರ್ ಸ್ಪ್ರೇ ಮತ್ತೆ ಒಂದು ಮಿರ್ಚಿ, ಇದು ಖಾರದ ಪುಡಿ, ನೀರು ಮಿಕ್ಸ್ ಮಾಡ್ಬಿಟ್ಟು ಚೆನ್ನಾಗಿ ತಗೊಂಡು ಬ್ಯಾಗ್ ಅಲ್ಲಿ ಇಟ್ಕೊಂಡು ಒಂದ್ ಚಿಕ್ಕ ಫೋನ್ ತಗೊಂಡು, ಬಿಕಾಸ್ ರೆಕಾರ್ಡಿಂಗ್, ವಾಯ್ಸ್ ರೆಕಾರ್ಡಿಂಗ್ ಏನಾದ್ರು ಇದ್ರೆ ಒಂದು ಸಹಾಯ ಇದ್ನು. ಅದಾದ್ಮೇಲೆ ನನ್ ತಂಗಿಗೂ ಕರ್ಕೊಂಡು ಹೋಗಿರ್ತೀನಿ. ಇಷ್ಟೆಲ್ಲ ಜೊತೆಗೆ, ಬಿಕಾಸ್ ಒಂದ್ ನಂಬಿಕೆ ಇಲ್ಲ ನಂಗೆ, ಕಿಡ್ನಾಪ್ ಮಾಡ್ಬಿಟ್ರೆ ಅಥವಾ ಏನಾದ್ರು ನನ್ಗೆ ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ ಅಂತ ಎಲ್ಲ. ಅದ್ ಬೇರೆ ಮಧ್ಯಾಹ್ನ ಇದ್ರೆ ಓಕೆ ಫೈನ್, ಏನೋ ಒಂದು ನಮಗೆ ಹೇಳ್ಬಿಟ್ಟು ಹೋಗ್ತೀನಿ. ಬಟ್ ಇದು ನೈಟ್ ಟೈಮು, ಇವ್ರು ನೈಟ್ ಟೈಮೇ ಬರ್ತೀನಿ ಅಂದ್ರಲ್ಲ, ಅಲ್ಲಿಗೆ ನನ್ಗೆ ಎಲ್ಲ ತಗೊಂಡೋಗಿದ್ದೆ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಮನುಷ್ಯ ಫುಲ್ ಡಿಫ್ರೆಂಟ್, ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು, ತುಂಬಾ ಇದು. ಅದಾದ್ಮೇಲೆ ಅವ್ರಿಗೆ ಹೇಳೇ ಇಲ್ಲ ನಾನು ಇಷ್ಟೆಲ್ಲ ತಂದಿದ್ದೀನಪ್ಪ, ಇಷ್ಟೆಲ್ಲ ನಾನು ಸ್ಪೈ ಮಾಡ್ತೇನೆ ಅಂತ. ಇವ್ರಿಗೆ ರೀಸೆಂಟ್ ಆಗಿ 3-4 ತಿಂಗಳ ಹಿಂದೆ ಹೇಳಿರೋದು ನಾನು, ಈ ತರ ಎಲ್ಲ ಫೋನಲ್ಲಿ ರೆಕಾರ್ಡಿಂಗ್ ಆಗ್ತಿತ್ತು, ನಾವೇನೇನ್ ಮಾತಾಡಿದೀವಿ, ಇನ್ನೂ ಆ ರೆಕಾರ್ಡಿಂಗ್ ಇದೆ ಆ ಫೋನಲ್ಲಿ, ನಾವೇನೇನ್ ಮಾತಾಡಿದೀವಿ ಅಂತ. ಮೆಮೊರೀಸ್ ಆಕ್ಚುಲಿ ಇನ್ನೂ ಇದೆ. ನನಗೆ ಯಾವ್ದು ಕೇಳಿಸಿಲ್ಲ. ಮತ್ತೆ ಚಿಕ್ಕ ಫೋನ್ ಅದ್ರಲ್ಲಿ ಕಳ್ಸಕ್ಕೆಲ್ಲ ಆಗಲ್ಲ, ಕೇಳಿಸ್ಕೋಬಹುದು ಅಷ್ಟೇ, ಮನೆ ಹತ್ರ ಬಂದಾಗ ಮುಂದೊಂದ್ ದಿನ ಕೇಳಿಸ್ತಾರೆ ಬಿಡಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸಿಮ್ರಾನ್ ಅವರ ಮೊದಲನೇ ಬಾರಿ ನೋಡಿದಾಗ ಡೈರೆಕ್ಟ್ ಆಗಿ? ಅಂದ್ರೆ ನಾನು ಅದನ್ನೇ ಹೇಳ್ತಾ ಇದ್ದೆ, ನೀವು ರಿಯಲ್ ಆಗಿ ಹೆಂಗಿದೀರಾ, ಫೋಟೋದಲ್ಲೂ ಹಂಗೆ ಇದೀರಾ, ನೀವು ತುಂಬಾ ಚೆನ್ನಾಗಿದ್ದೀರಾ, ನಾನು ನಿಮ್ಮಷ್ಟು ಚೆನ್ನಾಗಿರೋ ಹುಡುಗಿನೇ ನೋಡಿಲ್ಲ, ಈ ತರ ಎಲ್ಲ ಹೇಳ್ತಾ ಇದ್ದೆ ನಾನು ಅವಾಗ ಸ್ಟಾರ್ಟಿಂಗ್ ಅಲ್ಲ. ಆಮೇಲೆ ಬರ್ತಾ ಗೊತ್ತಾಗ್ತಾ ಹೋಯ್ತು, ಓಕೆ ಹುಡುಗಿ ಏನೋ ಚೆನ್ನಾಗಿದೆ, ಬಟ್ ಅಷ್ಟೇ ಮೆಂಟಲಿ ಅಬ್ನಾರ್ಮಲ್ ಇದೆ, ಹೆಂಗ್ ತಡ್ಕೊಳ್ಳೋದು, ಆ ಅಬ್ನಾರ್ಮಲ್ ಆಗಿರೋ ಹುಡುಗಿನ, ಅದು ಪ್ರಾಬ್ಲಮ್ ಅಲ್ಲ. ಸಿ ಅದೇ ಪ್ರಾಬ್ಲಮ್. ಇವಾಗ ನಾಯಿ ಕ್ಯೂಟ್ ಆಗಿದೆ, ಓಕೆ, ಆಟ ಆಡ್ಸೋಕ್ ಹೋದಾಗ ಕಚ್ಚುತ್ತೆ, ಪರ್ಚುತ್ತೆ, ಕಿರ್ಚಾಡುತ್ತೆ, ಗಲಾಟೆ ಮಾಡುತ್ತೆ, ಇದೆಲ್ಲ ಮಾಡುತ್ತಲ್ಲ, ಅದನ್ನ ತಡ್ಕೊಳ್ಳೋದು ಒಂದು ದೊಡ್ಡ ವಿಚಾರ. ಹಾಗಿದ್ರೆ ಸಿಮ್ರಾನ್ ಅವ್ರನ್ನ ನಾಯಿ ಹೋಲಿಸ್ತಿದ್ದೀರಾ? ನಾಯಿ ಐ ಲವ್ ಡಾಗ್ಸ್. ನಮ್ಮ ಮನೇಲೆ 3 ನಾಯಿ ಇದೆ, 4ನೇದು ಏನಾಗಲ್ಲ, ಪ್ರಾಬ್ಲಮ್ ಇಲ್ಲ. ಹಂಗೆ ಅನ್ನೋದವ್ರು. ನನ್ನತ್ರ 4 ನಾಯಿಗಳಿದ್ದಾವೆ ಅಂದ್ರೆ, ಯಾರಂದ್ರೆ 3 ಇವ್ರ ಹತ್ರ ಇದೆ, ಪಮ್ಮಿ, ಸೋನು ಅಂತ 3 ಜನ, 4ನೇದ್ ನಾನು. ಅಂದ್ರೆ ನಮ್ ಮನೇಲಿ ನಾನು ಒಂದ್ ಡಾಗ್ ಇಡ್ಕೋಬೇಕು, ನಂಗೆ ತುಂಬಾ ಆಸೆ ಆಗ್ತದೆ. ನಾಯಿ ಅಂದ್ರೆ ನೀನೇ ಇದೆಯಲ್ಲ, ಇನ್ಯಾಕ್ಬೇಕು ಅಂತ. ಅಂದ್ರೆ ಅದೇ ಆತರ ಅನ್ನಿಸ್ತು. ಆಮೇಲೆ ಮೀಟ್ ಆದಿ ಮಾತಾಡಿದ್ವಿ, ರೀಲ್ಸ್ ನಾವ್ ಮಾಡಕ್ ಸ್ಟಾರ್ಟ್ ಮಾಡಿ 6 ತಿಂಗಳು ಆದ್ಮೇಲೆ ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ಟಿಂಗ್ ಮೀಟ್ ಆಗಿ ನಾವಿನ್ನ ನಮ್ದೇ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು, ಮೇಲೆ ಕೆಳಗಡೆ ನಾವೇ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳಕ್ ನಮ್ಗೆ ಟೈಮ್ ಇರ್ಲಿಲ್ಲ ಅವಾಗ್ಲೇ. ನಾನ್ ಸ್ವಲ್ಪ ತುಂಬಾ ಬಿಸಿ ಇದ್ದೆ ಅವಾಗ, ಯಾವಾಗ್ಲೂ ಏನಾದ್ರು ಹೆಲ್ಪಿಂಗ್ದು ಅಥವಾ ಹೋಗ್ಬಿಡ್ತಾ ಇದೆ, ನಾವ್ ಬೇರೆ ಬೇರೆ ಊರಿಗೆ ಹೋಗ್ತಾ ಇದೆ ಹೆಲ್ಪ್ ಮಾಡಕ್ಕೆ, ಆ ತರ ಎಲ್ಲ ಸೀನ್ ಇದ್ರಿಂದ ನಮಗೆ ಮಾತಾಡಕ್ ಅಷ್ಟು ಟೈಮ್ ಸಿಕ್ಕಿರ್ಲಿಲ್ಲ. ಅದಾದ್ಮೇಲೆ ಓಕೆ, ಒಂದು 5 ಡೇ ಫೆಬ್ರವರಿ ಮಾರ್ಚ್ ಟೈಮ್ ನಲ್ಲಿ ಲಾಸ್ಟ್ ಇಯರ್ ಅಲ್ಲಿ ವಿ ಸ್ಟಾರ್ಟೆಡ್ ರೀಲ್ಸ್ ಮಾಡೋಣ ಅಂತ ಹೇಳಿದ್ವಿ. ಇಟ್ ವೆಂಟ್ ವೈರಲ್. ಅದಾದ್ಮೇಲೆ ಜೊತೆಲಿ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ.